ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ. ಈಗ ನೀವೇನಾದರೂ LIC ಪಾಲಿಸಿ ಮಾಡಿಸ್ಬೇಕಂತ ಕೇಳಿದ್ರೆ ನಿಮಗೆ ಏನು CKYC ನಂಬರ್ ಅಂತ ಇರುತ್ತೆ, ಅದನ್ನು ಕೊಡಿ ಅಂತ ಕೇಳ್ತಾರೆ. ಇದೇನಪ್ಪ CKYC ನಂಬರ್ ಅಂತ ಹೇಳಿದ್ರೆ, ಇದು ಬಂದು ಸೆಂಟ್ರಲ್ ನೋ ಯುವರ್ ಕಸ್ಟಮರ್ ಅಂತ ಹೇಳಿ, ಇದು ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಒಂದೂ ಮರ್ಜ್ ಮಾಡ್ಕೊಂಡಿರುತ್ತೆ. ಇದರಲ್ಲಿ CKYC ನಂಬರಿಂದ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಯಾವುದೇ ಒಂದು KYC ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಾವು ಅಕೌಂಟ್ ಓಪನ್ ಮಾಡಿಸ್ತೀವಿ ಅಂತೇಳಿ OTP ಬರಬೇಕು, ಈ ರೀತಿಯಾಗಿ ಕೆಲವೊಂದು ಪ್ರೋಸೆಸ್ಗಳು ಹೋಗ್ತಾ ಇರುತ್ತೆ. ಇದರಲ್ಲಿ ನೀವು CKYC ನಂಬರ್ ಅಂತ ಕೊಟ್ಟರೆ ನಿಮಗೆ ಅಲ್ಲೇ ನಿಮಗೆ ಎಲ್ಲ ನಿಮ್ಮದು ಏನು ಡಾಕ್ಯುಮೆಂಟ್ ಇರುತ್ತೆ ವೆರಿಫಿಕೇಷನ್ ಇಮಿಡಿಯೇಟಾಗಿ ಆಗುತ್ತೆ. ಅದೇ ರೀತಿಯಾಗಿ ಏನಾದರೂ ಲೋನ್ ತೊಗೋಬೇಕು ಅಂದ್ರೂ ಈ ಒಂದು CKYC ನಂಬರ್ ತುಂಬ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ನೀವು ಹೋಮ್ ಲೋನ್ ಆಗಿರ್ಬೋದು, ಬೈಕ್ ಲೋನ್ ಆಗಿರ್ಬೋದು, ಈ ರೀತಿಯಾಗಿ ನೀವು ತೊಗೊಂಡ್ರೂ ನಿಮಗೆ ಫೋನ್ಪೇನಲ್ಲಾಗಿರ್ಬೋದು ನಾವು ಲೋನ್ಗೆ ಅಪ್ಲೈ ಮಾಡಿದ್ದೀವಿ ಅಂತೇಳಿ CKYC ನಂಬರ್ ಬೇಗ ನಿಮಗೆ ವೆರಿಫಿಕೇಷನ್ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಬೇಗ ಹಣ ಕೂಡ ಸಿಗ್ತಾ ಬರುತ್ತೆ. ಅದೇ ರೀತಿಯಾಗಿ ಈ ಒಂದು CKYCಯನ್ನು ಮಾಡಿಸೋದ್ರಿಂದನೇ ಇದು ಬಂದು ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು ಇದೆಲ್ಲ ನಿಮಗೆ ಡಾಕ್ಯುಮೆಂಟ್ಗಳು ಬೇಗ ವೆರಿಫಿಕೇಷನ್ ಆಗುತ್ತೆ. ಅದೇ ರೀತಿಯಾಗಿ ಇದೇನಪ್ಪ CKYC ನಂಬರ್ನ ನೀವು ಯಾವ ರೀತಿ ತಿಳ್ಕೊಳೋದು ಅಂತ ಹೇಳಿದ್ರೆ, ನೀವೇನಾದ್ರು CKYCನ ಮಾಡಿಸಿದ್ರೆ ಈ ಮುಂಚೆನೇ ಅದನ್ನು ನೀವು ತಿಳ್ಕೊಳೋದು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಡಿಸ್ಪ್ಲೇಯಲ್ಲಿ ಕಾಣ್ತಾ ಇರುವಂತಹ 7799022129 ಇದಕ್ಕೆ ಈ ನಂಬರ್ಗೆ ನೀವು ಡಯಲ್ ಮಾಡಿದ್ರೆ ಅದು 3 ಟೈಮ್ಸ್ ರಿಂಗ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಒಂದು ಹಾಫ್ ಆನ್ ಅವರ್ ಒಳಗಡೆ ನಿಮಗೆ ನಿಮ್ಮದು CKYC ನಂಬರ್ ಏನು ಅಂತ ಬರುತ್ತೆ. ಇದನ್ನು CKYC ನಂಬರ್ಸ್ ಏನಾದ್ರು ಬಂದಿಲ್ಲ ಅಂತ ಹೇಳಿದರೆ ಅದು ನಿಮಗೆ ನಾಟ್ ರಿಜಿಸ್ಟರ್ ಯುವರ್ ಮೊಬೈಲ್ ನಂಬರ್ ಅಂತ ಹೇಳಿ ಬರುತ್ತೆ. ಅದನ್ನು ನೀವು ಮೊಬೈಲಲ್ಲೂ ಕೂಡ ಮಾಡ್ಕೋಬೋದು CKYCನ. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತಹ CKYCindia.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ. ಫಸ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಲಾಗಿನ್ ಮಾಡಿ ಏನೆಲ್ಲ ಪರ್ಸ್ನಲ್ ಡಾಕ್ಯುಮೆಂಟ್ ಕೇಳುತ್ತೆ ಆ ಒಂದು ಡಾಕ್ಯುಮೆಂಟ್ಗಳನ್ನೆಲ್ಲ ಕೊಟ್ಟು ನೀವು ಸಬ್ಮಿಟ್ ಮಾಡಬೇಕು. ಅದಾದಮೇಲೆ ನಿಮ್ಮ ಒಂದು ಇಮೇಲ್ ID ಏನು ಕೊಟ್ಟಿರ್ತೀರ, ಹಾಗೆ ಫೋನ್ ನಂಬರ್ ಏನು ಕೊಟ್ಟಿರ್ತೀರ ಆ ಒಂದು ಫೋನ್ ನಂಬರ್ಗೆ ನಿಮ್ಮ ಒಂದು CKYC ನಂಬರ್ ಬರುತ್ತೆ. ಅದೇ ರೀತಿಗೆ ಇಲ್ಲಿ ನಿಮ್ಮ ಒಂದು CKYC ನಂಬರ್ ನೀವು ಆ ನಂಬರ್ಗೆ ಡಯಲ್ ಮಾಡಿದ್ರೂ ನಮಗೆ CKYC ನಂಬರ್ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ವ್ಯೂ ಯುವರ್ CKYC ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋನ್ ನಂಬರ್, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಫೋನ್ ನಂಬರ್ ಹಾಗೆ ಸೇಮ್ ಕ್ಯಾಪ್ಚರನ್ನು ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಏನು OTP ಹೋಗುತ್ತೆ ಆ OTP ಹೋದ್ಮೇಲೆ ಸಬ್ಮಿಟ್ ಕೊಟ್ಟರೆ ನಿಮಗೆ ನಿಮ್ಮ ಒಂದು CKYC ನಂಬರ್ ತೋರಿಸುತ್ತೆ. ಅಲ್ಲಿ ನೀವು ಏನು ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಸಬ್ಮಿಟ್ ಮಾಡಿದ ಮೇಲೆ ಒಂದು ದಿನದೊಳಗಡೆ ನಿಮಗೆ CKYC ನಂಬರ್ ಬರುತ್ತೆ. ಈ ರೀತಿಯಾಗಿ ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ನೀವು CKYC ನಂಬರ್ನ ಮಾಡಿಸ್ಕೊಳ್ಳೋದಕ್ಕೆ ನೀವು ರಿಜಿಸ್ಟರ್ ಆಗ್ಬೋದು, ಹಾಗೆ ಅಪ್ಲೈನೂ ಮಾಡ್ಬೋದು ಈ ಒಂದು ವೆಬ್ಸೈಟ್ ಲಿಂಕಲ್ಲಿ. ಈ ಒಂದು CKYC ಮಾಡಿಸೋದ್ರಿಂದ ನಿಮಗೆ ಯಾವುದೇ ಒಂದು ಲೋನ್ ಆಗಿರ್ಬೋದು ಅಥವಾ ಏನಾದ್ರು ನೀವು LIC ಪಾಲಿಸಿ ಮಾಡ್ತೀವಿ ಅಂತ ಕೇಳಿದ್ರೆ ಆ ಒಂದು ಪಾಲಿಸಿಗೆ ಇದು CKYC ನಂಬರ್ನ ಕೇಳ್ತಾರೆ. ಈ ರೀತಿಯಾಗಿ ಒಂದು CKYC ನಂಬರ್ ಯೂಸ್ ಆಗುತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.